ನಟ ದರ್ಶನ್ ಜೈಲಿಗೆ ಹೋದಾಗ್ಲಿಂದ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸದ್ದು ಮಾಡ್ತಾನೆ ಇದ್ದಾರೆ. ಇದೇ ರೀತಿಯಾಗಿ ಈ ಕಳೆದ ವಾರ ಒಂದು ಸುದ್ದಿ ಆಗಿತ್ತು. ಅದುವೇ ತನ್ನ ಸಹ ಕೈದಿಗೆ ದರ್ಶನ್ ಕಾಲಿನಿಂದ ಒದ್ದಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಇದೆಲ್ಲವೂ ಕೂಡ ಸಾಕಷ್ಟು ಸುದ್ದಿಯಾಗಿತ್ತು. ಜೊತೆಗೆ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ರು ಜೈಲಿನ ಎಡಿಜಿಪಿ ದಯಾನಂದ್ ಅವರು. ಹೀಗಾಗಿ ಜೈಲಿನ ಅಧಿಕಾರಿಗಳಿಗೆ ಈ ಕುರಿತಂತೆ ಒಂದು ತನಿಖೆಯನ್ನ ಮಾಡಿ ವರದಿಯನ್ನ ಸಲ್ಲಿಸಲಿಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಹಾಗಾಗಿ ಜೈಲಿನ ಸೂಪರ್ಡೆಂಟ್ ಆಗಿರುವಂತಹ ಅಂಶು ಕುಮಾರ್ಗೆ ಒಂದು ಸೂಚನೆಯ ಮೇರೆಗೆ ಅವರ ಒಂದು ತನಿಖೆಯನ್ನ ಮಾಡಿ ಇವಾಗ ವರದಿಯನ್ನ ಸಿದ್ಧತೆ ಮಾಡಿ ಸಲ್ಲಿಕೆ ಕೂಡ ಮಾಡಿರುವಂತಹದ್ದು. ಅಷ್ಟಕ್ಕೂ ಈ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ದರ್ಶನ್ನ ಬ್ಯಾರಕ್ನ ಸುತ್ತ ಭದ್ರತೆಗೆ ಇರುವಂತಹ 6 ಜನ ಸಿಬ್ಬಂದಿಗಳೇನಿದ್ದಾರೆ ಅಥವಾ ಜೈಲಿನ ವಾರ್ಡನ್ಗಳೇನಿದ್ದಾರೆ ಅವರ ಒಂದು ಹೇಳಿಕೆಯನ್ನ ಪಡ್ಕೊಂಡಿರುವಂತಹದ್ದು. ಅವ್ರಿಗೆ ಬಾಡಿ ವಾರ್ನ್ ಕ್ಯಾಮ್ರಾ ಕೂಡ ಹಾಕ್ಲಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಜೈಲಿನ ಒಳಗಡೆ ಏನಾದ್ರೂ ಅಂದ್ರೆ ದರ್ಶನ್ ಬ್ಯಾರಕ್ನ ಒಳಗಡೆ ಏನಾದ್ರೂ ಗಲಾಟೆ ಆಯ್ತಾ, ಯಾರಾದ್ರೂ ಬಂದು ನಿಮ್ಗೆ ದೂರನ್ನ ಕೊಟ್ಟಿದ್ದಾರಾ, ಈ ಎಲ್ಲ ಪ್ರಶ್ನೆಗಳಿಗೆ ಕೂಡ ಅಲ್ಲಿನ ವಾರ್ಡನ್ಗಳು ಉತ್ತರ ಕೊಟ್ಟಿರುವಂತಹದ್ದು. ಆ ಉತ್ತರ ಏನಂತಂದ್ರೆ, ಆ ರೀತಿಯಾದಂತ ಯಾವುದೇ ಘಟನೆ ನಡೆದಿಲ್ಲ, ಯಾವುದು ಕೂಡ ದರ್ಶನ್ ಅಲ್ಲೇ ಮಾಡಿಲ್ಲ, ಯಾವ ಸಹ ಕೈದಿಗಳು ಕೂಡ ನಮ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ, ಜೊತೆಗೆ ಜೋರಾಗಿ ಗಲಾಟೆ ಕೂಡ ನಮ್ಗೆ ಕೇಳಿಸಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಅಂಶು ಕುಮಾರ್ ಮುಂದೆ ವಾರ್ಡನ್ಗಳು ಕೊಟ್ಟಿರುವಂತಹದ್ದು. ಇದನ್ನ ವರದಿಯಾಗಿ ಒಂದು ಸಿದ್ಧತೆಯನ್ನ ಮಾಡಿ ಆ ಒಂದು ವರದಿಯನ್ನ ಈಗಾಗಲೇ ಎಡಿಜಿಪಿ ದಯಾನಂದ್ ಅವರಿಗೆ ಸಲ್ಲಿಕೆ ಮಾಡಿರುವಂತಹದ್ದು. ಇದು ಕೂಡ ಎಲ್ಲೋ ಒಂದ್ ಕಡೆ ದರ್ಶನ್ಗೆ ರಿಲೀಫ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅಲ್ಲಿ ಏನಾದ್ರೂ ಅಲ್ಲೇ ನಡೆದಿದ್ದೇ ನಿಜ ಆಗಿದ್ದಿದ್ರೆ ಅವ್ರನ್ನ ಮತ್ತಷ್ಟು ಬೇರೆ ಸೆಲ್ಗೆ ಶಿಫ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆ ಇರ್ತಾ ಇತ್ತು. ಜೊತೆಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಅಲ್ಲಿ ಒಳಗಡೆ ಏನಾದ್ರೂ ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡಿದ್ರೆ ಅಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕ್ರಮಕ್ಕೂ ಕೂಡ ಒಳಗಾಗ್ತಾ ಇದ್ರು ದರ್ಶನ್ ಅಂತಂದ್ರೆ ತಪ್ಪಾಗಲ್ಲ. ಸದ್ಯಕ್ಕೆ ಈ ಎಲ್ಲಾ ಪ್ರೋಸೆಸ್ ಇಂದ ಕೂಡ ದರ್ಶನ್ ಎಸ್ಕೇಪ್ ಆಗಿದ್ದಾರೆ. ಈಗ ಜೊತೆಗೆ ಇದೊಂದು ಸಿಹಿ ಸುದ್ದಿ ಡೆವಿಲ್ ಚಿತ್ರತಂಡಕ್ಕೆ ಅಥವಾ ಡೆವಿಲ್ ನಟ ದರ್ಶನ್ಗೆ ಅಂತಂದ್ರೆ, ಅವರಿಗೆ ಈಗಾಗಲೇ ಬ್ಯಾರಕ್ ನಲ್ಲಿ ಟಿವಿಯನ್ನ ಅಂದ್ರೆ ಹೊಸ ಟಿವಿಯನ್ನ ಅಳವಡಿಸ್ಲಿಕ್ಕೆ ಈಗಾಗಲೇ ಜೈಲು ಅಧಿಕಾರಿಗಳು ನಿರ್ಧಾರ ಮಾಡಿರುವಂತಹದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಹೊಸ ಟಿವಿಯನ್ನ ಬುಕ್ ಮಾಡಿದ್ರೆ ಇಂದು ಬುಧವಾರ ಆ ಒಂದು ಟಿವಿಯನ್ನ ಅಳವಡಿಕೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿರುವಂತಹದ್ದು. ಇದು ಯಾಕೆ ದರ್ಶನ್ಗೆ ಸಿಹಿ ಸುದ್ದಿ ಆಗತ್ತೆ ಅಂತಂದ್ರೆ, ಡೆವಿಲ್ ಚಿತ್ರ ಏನಿದೆ, ಈ ಒಂದು ಡೆವಿಲ್ ಚಿತ್ರ ನಾಳೆ ಬಿಡುಗಡೆಗೊಳ್ತಾ ಇದೆ. ಸಾಕಷ್ಟು ಅಭಿಮಾನಿಗಳು ಕಾತುರದಿಂದ ಕಾದಿದ್ದಂತಹ ಚಿತ್ರ ಡೆವಿಲ್ ಅಂತಂದ್ರೆ ತಪ್ಪಾಗಲ್ಲ. ಹೀಗಾಗಿ ಅಭಿಮಾನಿಗಳು ನಟ ದರ್ಶನ್ ಜೈಲಿನಲ್ಲಿರ್ಬೇಕಾದ್ರೆ ಇಲ್ಲಿ ಆ ಥಿಯೇಟರ್ಗಳ ಮುಂದೆ ಅಥವಾ ಚಿತ್ರಮಂದಿರಗಳ ಮುಂದೆ ಯಾವ ರೀತಿಯಾಗಿ ಅವರು ಸಂಭ್ರಮಾಚರಣೆ ಮಾಡ್ತಾರೆ, ಮತ್ತೆ ಅಭಿಮಾನಿಗಳು ಜೊತೆಗೆ ಪ್ರೇಕ್ಷಕರ ರಿವ್ಯೂ ಹೇಗಿರುತ್ತೆ ಅಂತ ಏನಾದ್ರೂ ದರ್ಶನ್ ತಿಳ್ಕೋಬೇಕು ಅಂತಂದ್ರೆ ಅದಕ್ಕೆ ಮಾಧ್ಯಮ ಇರ್ಲೇಬೇಕಾಗತ್ತೆ. ಅವರು ಏನಾದ್ರೂ ಪೇಪರ್ ಓದ್ಬೇಕು ಅಂತಂದ್ರೆ ಸೀದಾ ಅವರಿಗೆ ಪರ್ಮಿಷನ್ ತಗೊಂಡು ಅದಾದ ನಂತರ ಆ ಪೇಪರ್ ಎಲ್ಲಿರುತ್ತೆ ಅಲ್ಲೇ ಹೋಗಿ ಓದಿ, ಅಂದ್ರೆ ಲೈಬ್ರರಿ, ಜೈಲಿನ ಲೈಬ್ರರಿ ಇರುತ್ತೆ, ಅಲ್ಲಿ ಹೋಗಿ ಓದಿ ಮತ್ತೆ ವಾಪಸ್ ಬ್ಯಾರಕ್ಗೆ ಬರ್ಬೇಕಾಗತ್ತೆ. ಅದು ಕೂಡ ಸೆಕ್ಯೂರಿಟಿ ಆಗಿ, ವಿತ್ ಸೆಕ್ಯೂರಿಟಿ. ಈಗ ಎಲ್ಲೋ ಒಂದ್ ಕಡೆ ಆ ಒಂದು ಎಲ್ಲಾ ತಲೆನೋವು ತಪ್ಪಿದೆ ದರ್ಶನ್ಗೆ ಅಂತಂದ್ರೆ ತಪ್ಪಾಗಲ್ಲ. ಜೊತೆಗೆ ಮೊದಲಿಗೆ ಟಿವಿಯನ್ನ ನೀಡ್ಲಿಕ್ಕೆ ಜೈಲಿನ ಅಧಿಕಾರಿಗಳು ಕೂಡ ನಿರಾಕಾರ ವ್ಯಕ್ತಪಡಿಸಿದ್ರು. ಯಾಕೆಂತಂದ್ರೆ ಸ್ಪೆಷಲ್ ಆಗಿ ಅವ್ರಿಗೆ ಒಂದು ಟಿವಿ ಕೊಡ್ಲಿಕ್ಕೆ ಆಗಲ್ಲ. ಬೇರೆ ಬ್ಯಾರಕ್ಗಳಲ್ಲಿ ಟಿವಿ ಇದೆ, ಆ ಟಿವಿಯನ್ನ ನೋಡ್ಬೇಕು ಅಂತಂದ್ರೆ ದರ್ಶನ್ ಅವರು ಅಲ್ಲಿ ಹೋಗಿ ನೋಡ್ಬೇಕು, ಮತ್ತೆ ತಮ್ಮ ಬ್ಯಾರಕ್ಗೆ ಹೋಗ್ಬೇಕು ಅನ್ನುವಂತ ಆದೇಶವನ್ನ ಕೊಟ್ಟಿದ್ರು. ಅದಾದ ನಂತರ ಸೆಕ್ಯೂರಿಟಿ ರೀಸನ್ಗೋಸ್ಕರ ಈಗ ಸದ್ಯಕ್ಕೆ ಅವರಿಗೆ ಒಂದು ಹೊಸ ಟಿವಿಯನ್ನ ಕೊಡ್ಲಿಕ್ಕೆ ಈಗ ಪೊಲೀಸರು ಅಥವಾ ಅಲ್ಲಿನ ಜೈಲಿನ ಸಿಬ್ಬಂದಿ ಅಥವಾ ಜೈಲಿನ ಅಧಿಕಾರಿಗಳು ಈಗ ರೆಡಿ ಆಗಿರುವಂತಹದ್ದು. ಇನ್ನೇನು ಆ ಒಂದು ಟಿವಿ ಕೂಡ ಅಳವಡಿಕೆ ಆಗತ್ತೆ. ಅದಾದ ನಂತರ ಡೆವಿಲ್ನ ಸಂಪೂರ್ಣ ರಿವ್ಯೂ ಜೈಲಿನಲ್ಲಿ ಕೂತ್ಕೊಂಡು ನಟ ದರ್ಶನ್ ನೋಡ್ತಾರೆ ಅಂತ ಹೇಳಿ ಈಗಾಗಲೇ ಅಭಿಮಾನಿಗಳು ಸಾಕಷ್ಟು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಜಿವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.